ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು. ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ಎಸ್ಡಿಎಂಸಿ ಸಮೀಕ್ಷೆಗೆ ಪಾಲ್ಗೊಳ್ಳುವ ಮೂಲಕ ಈ ಒಂದು ಉತ್ತಮ ಎಸ್ಡಿಎಂಸಿ ಪ್ರಶಸ್ತಿಯನ್ನು ಪಡೆಯಲು ಭಾಗವಹಿಸುವುದು ಹೇಗೆ ಎಂದು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ. ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು. ಹಾಗೆ ಈ ಒಂದು ವಿಡಿಯೋ ನಿಮಗೆ ಉಪಯೋಗವೆನಿಸಿದರೆ ಕೆಳಗಡೆ ಇರುವ ಲೈಕ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿ ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಇದರಲ್ಲಿ ಸ್ಕೂಲ್ ಎಜುಕೇಶನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಆವಾಗ ನಿಮ್ಗೆ ಈ ರೀತಿಯಾದಂತಹ ಹಲವು ಹೈಪರ್ ಲಿಂಕ್ ಗಳು ಡಿಸ್ಪ್ಲೇ ಆಗ್ತವೆ. ಇದರಲ್ಲಿರುವಂತಹ ಸ್ಕೂಲ್ ಎಜುಕೇಶನ್ ಕರ್ನಾಟಕ ಸರ್ಕಾರ ಅನ್ನುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಶಾಲಾ ಶಿಕ್ಷಣ ಇಲಾಖೆಯ ಈ ರೀತಿಯಾದಂತಹ ಒಂದು ವೆಬ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿರುವಂತಹ ಇಲಾಖಾ ತಂತ್ರಾಂಶದ ಲಿಂಕ್ ಗಳು ಮೆನುವಿನಲ್ಲಿರುವ ವಿದ್ಯಾವಾಹಿನಿ ಮೆನು ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಸಮಗ್ರ ಶಿಕ್ಷಣ ಕರ್ನಾಟಕ ವಿದ್ಯಾವಾಹಿನಿ ಲಾಗಿನ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಅಥವಾ ನೀವು ಡೈರೆಕ್ಟ್ ಆಗಿ ವಿದ್ಯಾವಾಹಿನಿ .karnataka.gov.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರು ಕೂಡ ನೀವು ಡೈರೆಕ್ಟ್ ಆಗಿ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ವಿದ್ಯಾವಾಹಿನಿಯ ಲಾಗಿನ್ ಪೇಜ್ ಗೆ ಬರ್ತೀರಾ. ಈ ಒಂದು ಲಾಗಿನ್ ಪೇಜ್ ನಲ್ಲಿ ನಿಮ್ಮ ಶಾಲೆಯ ಲಾಗಿನ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ಲಾಗಿನ್ ಆಗಬೇಕು. ಇಲ್ಲಿ ನಿಮ್ಮ ಶಾಲೆಯ ಯೂಸರ್ ಐಡಿ ಬೈ ಡಿಫಾಲ್ಟ್ ಆಗಿ ಸ್ಮಾಲ್ ಲೆಟರ್ HM ಮತ್ತು ನಿಮ್ಮ ಶಾಲೆಯ ಡೈ ಸಂಖ್ಯೆ ಆಗಿರುತ್ತೆ. ಮತ್ತು ಪಾಸ್ವರ್ಡ್ ಬೈ ಡಿಫಾಲ್ಟ್ ಆಗಿ ಸ್ಮಾಲ್ ಲೆಟರ್ A ಮತ್ತು ಸಂಖ್ಯೆ 1 ಆಗಿರುತ್ತೆ. ಇದಲ್ಲ ಅಂತಂದ್ರೆ ನೀವೀಗ ಆಲ್ರೆಡಿ ರಸಪ್ರಶ್ನೆ ಸ್ಪರ್ಧೆ ಆಗಿರಬಹುದು, ಬೇರೆ ಬೇರೆ ಮಾಹಿತಿಯನ್ನು ಎಂಟ್ರಿ ಮಾಡುವ ಸಂದರ್ಭದಲ್ಲಿ ನೀವು ಯಾವ ಒಂದು ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಕೊಂಡಿದ್ದೀರಿ ಆ ಒಂದು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸಪೋಸ್ ಪಾಸ್ವರ್ಡ್ ಅನ್ನ ನೀವು ಮರ್ತಿದ್ರೆ ನೀವು ಈ ಒಂದು ಪಾಸ್ವರ್ಡ್ ಅನ್ನ ನಿಮ್ಮ ಬ್ಲಾಕ್ ಹಂತದಲ್ಲಿ ರೀಸೆಟ್ ಮಾಡಿಸಿಕೊಳ್ಳಬಹುದು. ನಂತರ ಇಲ್ಲಿರುವಂತಹ ಸೆಕ್ಯೂರಿಟಿ ಕೋಡ್ ಅನ್ನ ಈ ಒಂದು ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ಇಲ್ಲಿರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ನಿಮ್ಮ ಶಾಲೆಯ ಒಂದು ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ಮಾಡ್ಯೂಲ್ಸ್ ಗಳನ್ನ ನೋಡಬಹುದು. ಈ ಮಾಡ್ಯೂಲ್ಸ್ ಗಳ ಪೈಕಿ ಇಲ್ಲಿರುವಂತಹ SDMC ಸಮೀಕ್ಷೆ ಆರ್ SDMC ಸರ್ವೆ ಮೇಲ್ಗಡೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ SDMC ಸಮೀಕ್ಷೆಗೆ ಸಂಬಂಧಿಸಿದಂತಹ ಈ ರೀತಿಯಾದಂತಹ ಮಾಹಿತಿಗಳು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಈ ಒಂದು ಮಾಹಿತಿಯನ್ನ ತಿಳಿದುಕೊಂಡು ಇದರಲ್ಲಿ ನೀವು ನಿಮ್ಮ ಶಾಲೆಯ SDMC ಸಮೀಕ್ಷೆಯ ಫಾರ್ಮ್ ಅನ್ನ ತುಂಬಲು ನಿಮ್ಮ ಎಲ್ಲಾ SDMC ಸದಸ್ಯರ ಸಮ್ಮುಖದಲ್ಲಿ ಇಲ್ಲಿರುವಂತಹ ಮೆನುಗಳ ಪೈಕಿ ಮಾಹಿತಿ ಮೆನು ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ಹಲವು ಮೆನುಗಳು ಡಿಸ್ಪ್ಲೇ ಆಗ್ತವೆ. ಇದರಲ್ಲಿರುವಂತಹ ಶಾಲಾ ಹಂತದ ಪ್ರಶ್ನಾವಳಿ ನಮೂದಿಸಿ ಮೆನು ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಶಾಲೆಯ ಸಾಮಾನ್ಯ ಮಾಹಿತಿ 2024-25 ಅನ್ನುವ ಒಂದು ಈ ರೀತಿಯಾದಂತಹ ಒಂದು ಫಾರ್ಮ್ ಡಿಸ್ಪ್ಲೇ ಆಗುತ್ತೆ. ಈ ಫಾರ್ಮ್ ನಲ್ಲಿ ಕೆಲವೊಂದಿಷ್ಟು ಶಾಲೆಯ ಡೀಟೇಲ್ಸ್ ಬೈ ಡಿಫಾಲ್ಟ್ ಆಗಿ ಡಿಸ್ಪ್ಲೇ ಆಗಿರುತ್ತೆ. ಈ ಒಂದು ಫಾರ್ಮ್ ನಲ್ಲಿ ಪ್ರಪ್ರಥಮವಾಗಿ ನಿಮ್ಮ ಶಾಲೆಯಲ್ಲಿ SDMC ರಚನೆ ಆಗಿದೆಯೋ ಇಲ್ವೋ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಮ್ಮ ಶಾಲೆಯಲ್ಲಿ SDMC ಇದ್ರೆ ಹೌದು ಅಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಈ ಫಾರ್ಮ್ ನಲ್ಲಿ ಮುಖ್ಯೋಪಾಧ್ಯಾಯರ ಹೆಸರು ಮತ್ತು ಅವರ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಹಾಗೆ SDMC ಅಧ್ಯಕ್ಷರ ಹೆಸರು ಮತ್ತು ಅವರ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು. SDMC ಅಧ್ಯಕ್ಷರ ಮಗುವಿನ SATS ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ಅವಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಆ ಮಗುವಿನ ಹೆಸರು, ತಂದೆಯ ಹೆಸರು, ತಾಯಿಯ ಹೆಸರು ಇಲ್ಲಿ ಆ SATS ಗನುಗುಣವಾಗಿ ಡಿಸ್ಪ್ಲೇ ಆಗುತ್ತೆ. ಮತ್ತು ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅವರ ಒಂದು ಕ್ವಾಲಿಫಿಕೇಶನ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಹಾಗೆ ಅವರ ವೃತ್ತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮತ್ತು ಸಾಮಾಜಿಕ ವರ್ಗವನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈ ಫಾರ್ಮ್ ನಲ್ಲಿ ಫಿಲ್ ಮಾಡಿರುವಂತಹ ಎಲ್ಲಾ ಮಾಹಿತಿ ಸರಿಯಾಗಿದೆಯೋ ಇಲ್ವೋ ಎಂಬುದನ್ನ ಚೆಕ್ ಮಾಡಿಕೊಂಡು ಇಲ್ಲಿರುವಂತಹ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸಪೋಸ್ ನಿಮ್ಗೆ ನಿಮ್ಮ ಶಾಲೆಯಲ್ಲಿ SDMC ಇಲ್ಲ ಅಂತಂದ್ರೆ ಈ ಒಂದು ಆಪ್ಷನ್ ನಲ್ಲಿ ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಬರೀ ನಿಮ್ಗೆ ಮುಖ್ಯೋಪಾಧ್ಯಾಯರ ಹೆಸರು ಮತ್ತು ಅವರ ಮೊಬೈಲ್ ನಂಬರ್ ಅನ್ನ ಮಾತ್ರ ಎಂಟ್ರಿ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಇನ್ನುಳಿದ ಮಾಹಿತಿಯನ್ನ ನೀವಿಲ್ಲಿ ಎಂಟ್ರಿ ಮಾಡಲು ಬರುವುದಿಲ್ಲ. ಹಾಗೆ ಈ ಒಂದು SDMC
ಸಮೀಕ್ಷೆಯಲ್ಲಿ ಬರುವಂತಹ ಎಲ್ಲಾ ಫಾರ್ಮ್ಗಳಲ್ಲಿ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಅಂದ್ರೆ 2024-25ನೇ ಸಾಲಿನಲ್ಲಿ SDMC ಮಾಹಿತಿಯನ್ನ ಫಿಲ್ ಮಾಡಬೇಕಾಗುತ್ತೆ ಹಾಗೂ ಅದರ ಡಾಕ್ಯುಮೆಂಟ್ಸ್ ಆಗಿರಬಹುದು, ಫೋಟೋಗಳನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಈ ಒಂದು ಶಾಲೆಯ ಸಾಮಾನ್ಯ ಮಾಹಿತಿಯಲ್ಲಿ ಮುಖ್ಯ ಶಿಕ್ಷಕರ ಮಾಹಿತಿಯಾಗಿರಬಹುದು, SDMC ಅಧ್ಯಕ್ಷರ ಮಾಹಿತಿಯಾಗಿರಬಹುದು, ಪ್ರಸ್ತುತವಾಗಿ ಯಾರು ಇರ್ತಾರೆ ಆ ಒಂದು ಮಾಹಿತಿಯನ್ನ ಇಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ. ಈ ಒಂದು ಶಾಲೆಯ ಸಾಮಾನ್ಯ ಮಾಹಿತಿ ಎಲ್ಲಾ ಸರಿಯಾಗಿ ಫಿಲ್ ಆದ ನಂತರ ಇಲ್ಲಿರುವಂತಹ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಫಾರ್ಮ್ ಅನ್ನ ಸೇವ್ ಮಾಡುವ ಪೂರ್ವದಲ್ಲಿ ಮುಖ್ಯೋಪಾಧ್ಯಾಯರ ಮೊಬೈಲ್ ನಂಬರ್ ಆಗಿರಬಹುದು, SDMC ಅವರ ಮೊಬೈಲ್ ನಂಬರ್ ಆಗಿರಬಹುದು ಸರಿಯಾಗಿ ಎಂಟ್ರಿ ಮಾಡಿದೀರಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ನಂತರವೇ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಶಾಲೆಯ ಸಾಮಾನ್ಯ ಮಾಹಿತಿ 2024-25ರ ಫಾರ್ಮ್ ಸೇವ್ಡ್ ಸಕ್ಸಸ್ಫುಲಿ ಅನ್ನುವ ಒಂದು ಈ ರೀತಿಯಾಗಿ ಪಾಪ್ ಅಪ್ ಮೆಸೇಜ್ ಬರುತ್ತೆ. ಈ ಒಂದು ಕ್ಲೋಸ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಈ ಒಂದು ಶಾಲೆಯ ಸಾಮಾನ್ಯ ಮಾಹಿತಿ ಫಿಲ್ ಆದ ನಂತರ ಈ ಒಂದು ಫಾರ್ಮ್ ನ ಕೆಳಗಡೆ ಬಂದ್ರೆ ನಿಮ್ಗೆ ಈ ರೀತಿಯಾಗಿ ಒಟ್ಟು 13 ಫಾರ್ಮ್ಗಳು ಡಿಸ್ಪ್ಲೇ ಆಗ್ತವೆ. ಆ ಇಂಡಿವಿಜುವಲ್ ಫಾರ್ಮ್ ನ ಮೇಲ್ಗಡೆ ನೀವು ಕ್ಲಿಕ್ ಮಾಡಿದಾಗ ಆ ಫಾರ್ಮ್ ನಲ್ಲಿ ಫಿಲ್ ಮಾಡಬೇಕಾಗಿರುವಂತಹ ಇನ್ಫಾರ್ಮೇಶನ್ ಡಿಸ್ಪ್ಲೇ ಆಗುತ್ತೆ. ಆ ಮಾಹಿತಿಗಳನ್ನ ಫಿಲ್ ಮಾಡುವುದರ ಮೂಲಕ ಹಾಗೆ ಆ ಫಾರ್ಮ್ ನಲ್ಲಿ ಕೆಲವೊಂದಿಷ್ಟು ಫೋಟೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಕೇಳುತ್ತೆ. ಆ ಒಂದು ಅಪ್ಲೋಡ್ ಫೋಟೋ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಸಂಬಂಧಿಸಿದ ಫೋಟೋಗಳನ್ನ ಅಪ್ಲೋಡ್ ಮಾಡುವುದರ ಮೂಲಕ ಆ ಇಂಡಿವಿಜುವಲ್ ಫಾರ್ಮಿನ ಕೆಳಗಡೆ ಇರುವಂತಹ ಈ ಒಂದು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಫಾರ್ಮ್ ಗಳನ್ನ ಸೇವ್ ಮಾಡಬೇಕು. ಎರಡನೇ ಫಾರ್ಮ್ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ರಚನೆಯ ಬಗ್ಗೆ ಇರುತ್ತೆ. ಹಾಗೆ ಪ್ರಕಾರಗಳು ಮತ್ತು ಜವಾಬ್ದಾರಿಗಳು ಅದರ ಒಂದು ಫಾರ್ಮ್ ಅನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಹಾಗೆ 4ನೇ ಫಾರ್ಮ್ ಶಿಕ್ಷಣ ಹಕ್ಕು ಕಾಯ್ದೆ ಅನ್ವಯ ಮೂಲಭೂತ ಸೌಲಭ್ಯಗಳ ಲಭ್ಯತೆ ಬಗ್ಗೆ ಈ ಒಂದು ಫಾರ್ಮ್ ನಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಹಾಗೆ ಶಿಕ್ಷಣ ಹಕ್ಕು ಕಾಯ್ದೆಯ ಅನ್ವಯ ಶೈಕ್ಷಣಿಕ ಅವಕಾಶಗಳು ಆ ಒಂದು ಮಾಹಿತಿಯನ್ನ ಫಾರ್ಮ್ 5 ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಶಿಕ್ಷಕರ ಕರ್ತವ್ಯಗಳ ಅನುಪಾಲನೆ ಫಾರ್ಮ್ 6 ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಶಾಲಾ ಶೈಕ್ಷಣಿಕ ಪರಿಸರ ಈ ಒಂದು 7ನೇ ಫಾರ್ಮ್ ನಲ್ಲಿ ಮಾಹಿತಿಯನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಹೀಗೆ ಒಟ್ಟು 17 ಫಾರ್ಮ್ ಗಳನ್ನ ಇಂಡಿವಿಜುವಲ್ ಆಗಿ ಈ ರೀತಿಯಾಗಿ ಓಪನ್ ಮಾಡುವುದರ ಮೂಲಕ ಅದರಲ್ಲಿ ಬರುವಂತಹ ಮಾಹಿತಿಯನ್ನ ನಿಮ್ಮ ಶಾಲೆಗೆ ಸಂಬಂಧಪಟ್ಟ 2024-25ರಲ್ಲಿ ಆದಂತಹ ಮಾಹಿತಿಯನ್ನ ಫಿಲ್ ಮಾಡುವುದರ ಮೂಲಕ ಇಂಡಿವಿಜುವಲ್ ಫಾರ್ಮ್ ಗಳನ್ನ ಸೇವ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀವು ಇಲ್ಲಿರುವಂತಹ 13 ಫಾರ್ಮ್ ಗಳನ್ನ ಫಿಲ್ ಮಾಡಿ ಸೇವ್ ಮಾಡಿದ ನಂತರ ಮತ್ತೆ ಈ ಒಂದು ಮಾಹಿತಿ ಮೆನುಗೆ ಬನ್ನಿ. ಅದರಲ್ಲಿರುವಂತಹ ಶಾಲಾ ಹಂತದ ಪ್ರಶ್ನಾವಳಿ ಸಲ್ಲಿಕೆ ಅನ್ನುವ ಮೆನು ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಆ 13 ಫಾರ್ಮ್ಗಳು ಡಿಸ್ಪ್ಲೇ ಆಗ್ತವೆ. ನೀವೇನ್ ಫಿಲ್ ಮಾಡಿ ಸೇವ್ ಮಾಡಿರ್ತೀರಾ ಅದನ್ನ ನೀವಿಲ್ಲಿ ಪ್ರಿವ್ಯೂ ಆಗಿ ನೋಡಬಹುದು. ಹಾಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಕಾಣುತ್ತೆ. ಈ ಒಂದು ಸ್ಕ್ರೀನ್ ನೀವು ನೋಡಬಹುದು ವಿಭಾಗವಾರು ಶಾಲೆಗಳ ಭರ್ತಿ ಮಾಡಿದ ಮಾಹಿತಿಯ ಸಾರಾಂಶವನ್ನ ಈ ಒಂದು ಟೇಬಲ್ ನಲ್ಲಿ ನೀಡಲಾಗಿರುತ್ತೆ. ಹಾಗೆ ಪ್ರತಿ ವಿಭಾಗದ ಮುಂದೆ ನೀವು ಆ ಒಂದು ಫಾರ್ಮ್ ಅನ್ನ ಫಿಲ್ ಮಾಡಿದ್ರೆ ತುಂಬಿದೆ ಅಥವಾ ಫಿಲ್ಡ್ ಅಂತ ಡಿಸ್ಪ್ಲೇ ಆಗಿರುತ್ತೆ. ಸಪೋಸ್ ನೀವು ಆ ವಿಭಾಗವನ್ನ ಫಿಲ್ ಮಾಡಿ ಸೇವ್ ಮಾಡಿಲ್ಲ ಅಂತಂದ್ರೆ ತುಂಬಿಲ್ಲ, ನಾಟ್ ಫಿಲ್ಡ್ ಅಂತ ಡಿಸ್ಪ್ಲೇ ಆಗುತ್ತೆ. ಮತ್ತೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಮಾಹಿತಿ ಮೆನುಗೆ ಬರಬೇಕು. ಅದರಲ್ಲಿರುವಂತಹ ಶಾಲಾ ಹಂತದ ಪ್ರಶ್ನಾವಳಿ ನಮೂದಿಸಿಗೆ ಬಂದು ಆ ಇಂಡಿವಿಜುವಲ್ ವಿಭಾಗವನ್ನ ಓಪನ್ ಮಾಡಿಕೊಂಡು ಅದನ್ನ ಫಿಲ್ ಮಾಡಿ ಸೇವ್ ಮಾಡಬೇಕಾಗುತ್ತೆ. ಈ ಶಾಲಾ ಹಂತದ ಪ್ರಶ್ನಾವಳಿ ನಮೂದಿಸಿ ಮೆನುನಲ್ಲಿರುವಂತಹ 13 ಫಾರ್ಮ್ ಗಳನ್ನ ಫಿಲ್ ಮಾಡಿದ ನಂತರ ನೀವು ಈ ಒಂದು ಶಾಲಾ ಹಂತದ ಪ್ರಶ್ನಾವಳಿ ಸಲ್ಲಿಕೆ ಮೆನುಗೆ ಬರಬೇಕು. ಅಂದಾಗ ಮಾತ್ರ ನಿಮ್ಗೆ ಪ್ರತಿ ವಿಭಾಗದ ಮುಂದೆ ತುಂಬಿದೆ, ಫಿಲ್ಡ್ ಅಂತ ಡಿಸ್ಪ್ಲೇ ಆಗುತ್ತೆ. ಈ ರೀತಿಯಾಗಿ ಇಲ್ಲಿರುವಂತಹ 13 ವಿಭಾಗಗಳು ತುಂಬಿದೆ ಮತ್ತು ಫಿಲ್ಡ್ ಅಂತ ಡಿಸ್ಪ್ಲೇ ಆಗ್ತಿರ್ಬೇಕು. ಅಂದಾಗ ಮಾತ್ರ ಈ ಕೆಳಗಡೆ ಇರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡುವ ಪೂರ್ವದಲ್ಲಿ ನೀವು ಎಷ್ಟು ಸಾರಿ ಆದ್ರೂ ಮಾಹಿತಿ ಮೆನುಗೆ ಹೋಗಿ ಶಾಲಾ ಹಂತದ ಪ್ರಶ್ನಾವಳಿಯ ನಮೂದಿಸಿ ಮೆನುಗೆ ಬಂದು ಅದರಲ್ಲಿರುವ ಮಾಹಿತಿಗಳನ್ನ ಎಡಿಟ್ ಮಾಡ್ಕೊಳ್ಬಹುದು. ಒಂದ್ಸಾರಿ ನೀವು ಸಬ್ಮಿಟ್ ಕೊಟ್ಟಾದ ನಂತರ ಮತ್ತೆ ಹೊಳ್ಳಿ ಏನು ಎಡಿಟ್ ಮಾಡಕ್ ಬರಲ್ಲ. ಹಾಗಾಗಿ ನೀವು ಸಬ್ಮಿಟ್ ಮಾಡುವ ಪೂರ್ವದಲ್ಲಿ ಫಿಲ್ ಮಾಡಿರುವಂತಹ ಎಲ್ಲಾ ಮಾಹಿತಿ ಸರಿಯಾಗಿದೆಯೋ ಇಲ್ವೋ ಎಂಬುದನ್ನ ಚೆಕ್ ಮಾಡಿಕೊಂಡು ನಂತರವೇ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ
OTP ಯನ್ನ ಕೇಳುತ್ತೆ. ಆ ಒಂದು OTP ನಿಮ್ಮ SDMC ಅಧ್ಯಕ್ಷರ ಮೊಬೈಲ್ ನಂಬರ್ ಆಗಿರಬಹುದು ಅಥವಾ ಮುಖ್ಯೋಪಾಧ್ಯಾಯರ ಮೊಬೈಲ್ ನಂಬರ್ಗೆ ಬರುತ್ತೆ. ಆ ಒಂದು OTP ಯನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ ನಂತರ ನೀವು ಈ ಒಂದು ಸಮೀಕ್ಷೆಯನ್ನ ಪೂರ್ಣಗೊಳಿಸಿದ ಹಾಗೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಾವು ಯಾವ ರೀತಿಯಾಗಿ ಉತ್ತಮ SDMC ಪ್ರಶಸ್ತಿಯನ್ನು ಪಡೆಯಲು ವಿದ್ಯಾವಾಹಿನಿ ಪೋರ್ಟಲ್ ನಲ್ಲಿ ಶಾಲೆಯನ್ನು ಲಾಗಿನ್ ಆಗಿ SDMC ಸಮೀಕ್ಷೆಯನ್ನ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ. ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳ ಏನಾದ್ರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.